ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ 1 ತಿಂಗಳ ಕಾಲ ನಡೆಯುವ ವಾರ್ಷಿಕ ಜಾತ್ರೋತ್ಸವವು ಈಗ ಸಂಭ್ರಮದ ಘಟ್ಟಕ್ಕೆ ತಲುಪಿದೆ. ಈ ಜಾತ್ರೆಯ ಅತ್ಯಂತ ಪ್ರಮುಖ ಹಾಗೂ ವಿಶಿಷ್ಟ ಆಕರ್ಷಣೆ ಎಂದರೆ 5 ದಿನಗಳ ಕಾಲ ನಡೆಯುವ ಪೊಳಲಿ ಚೆಂಡು ಉತ್ಸವ. ಕರಾವಳಿಯಲ್ಲಿ ಪುರಲ್ದ್ ಚೆಂಡು ಎಂದೇ ಖ್ಯಾತಿ ಪಡೆದಿರುವ ಈ ಆಟವು ಕೇವಲ ಮನೋರಂಜನೆಯಲ್ಲದೆ ಗಾಢವಾದ ಧಾರ್ಮಿಕ ನಂಬಿಕೆಯನ್ನು ಒಳಗೊಂಡಿದೆ. ಪುರಾಣದ ಪ್ರಕಾರ ಶ್ರೀದೇವಿಯು ಚಂಡಮುಂಡರೆಂಬ ಅಸುರರನ್ನು ಸಂಹರಿಸಿ ಅವರ ಶಿರವನ್ನೇ ಚೆಂಡಾಡಿದ ಘಟನೆಯ ಪ್ರತೀಕವಾಗಿ ಈ ಉತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ದೇವಸ್ಥಾನದ ಎದುರಿನ ವಿಶಾಲವಾದ ಗದ್ದೆಯಲ್ಲಿ ಭಕ್ತರು ರಬ್ಬರ್ ಮತ್ತು ಚರ್ಮದಿಂದ ಕೂಡಿದ ಚೆಂಡಿನ ಮೂಲಕ ಕಾಲ್ಚೆಂಡು ಆಟದ ಮಾದರಿಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ. ಪೊಳಲಿ ಜಾತ್ರೆಯ ದಿನ ನಿಗದಿಪಡಿಸುವಿಕೆಯಲ್ಲಿ ಮೂಡಬಿದಿರೆಯ ಪುತ್ತಿಗೆ ಕ್ಷೇತ್ರದ ಪಾತ್ರ ಬಹಳ ದೊಡ್ಡದಿದೆ. 5 ದಿನಗಳ ಈ ರೋಚಕ ಚೆಂಡಾಟದ ನಂತರ ಏಪ್ರಿಲ್ 11ರಂದು ಅದ್ದೂರಿ ರಥೋತ್ಸವ ಜರುಗಲಿದೆ. ಈ ಕ್ಷೇತ್ರದ ಬಗ್ಗೆ ನಮ್ಮ ಪರಿಸರದ ಎಲ್ಲ ಜನರಿಗೂ ಚೆನ್ನಾಗಿ ಮಾಹಿತಿ ಇದೆ. ಇಲ್ಲಿ ಉತ್ಸವ ಕಾಲದಲ್ಲಿ ಆಗುವಂಥ ಚೆಂಡಿನ ಬಗ್ಗೆ ಕೆಲವರು ಸರಿಯಾದ ಮಾಹಿತಿ ಇಲ್ಲದೇ ಇರಬಹುದು. ಇನ್ನೊಂದು 5 ದಿವಸದವರೆಗೆ ಇಲ್ಲಿ ಚೆಂಡಿನ ಉತ್ಸವ ನಡೀಲಿಕ್ಕಿದೆ. ರಾತ್ರಿ ಅಲ್ಲಿ ಚೆಂಡಿನ ಗದ್ದೆಯಲ್ಲಿ ಆ ಚೆಂಡಿನ ಉತ್ಸವ ನಡೀತದೆ. ಉತ್ತರದ ಆ ಬಡಗು, ಉಲಿಪಾಡಿ ಮತ್ತು ಆಮುಂಜೆ ಗುತ್ತು, ಈ 2 ಗುತ್ತಿನವರ ಪರಸ್ಪರ ವಿರುದ್ಧ ದಿಕ್ಕಿಗೆ ಚೆಂಡನ್ನು ಕುಟ್ಟಿ ಆ ಒಂದು ಆಟ ನಡೀತಾ ಇದೆ. ಅದು 3 ಸಲ ಆಗಬೇಕು. 3 ಸಲ ಆದ ನಂತರ ಮುಕ್ತಾಯ ಅಂತ ಲೆಕ್ಕ. ಮತ್ತೆ ಅವರನ್ನು ಚೆಂಡು ಸಹಿತ ಒಳಗೆ ಬಂದು ದೇವಿಗೊಂದು ಪೂಜೆ ಇದೆ. ಪೂಜೆ ಆದ ನಂತರ ಪ್ರಸಾದ ಇದೆ. ಆ ಪ್ರಸಾದಕ್ಕೆ ಮೊದಲು ಆ ಚೆಂಡು ಹಾಕಿದಂಥ ಗುತ್ತಿನವರಿಗೆ, ಚೆಂಡು ಹಾಕುವವರಿಗೆ, ಮತ್ತು ಅಲ್ಲಿ ನೆರೆದು ಇದನ್ನು ವ್ಯವಸ್ಥಿತ ಮಾಡುವಂಥ ಗುತ್ತಿನವರಿಗೆ ಅವರನ್ನೆಲ್ಲ ದೇವಸ್ಥಾನದ ಒಳಗಡೆ ಅಂಗಣದಲ್ಲಿ, ಹೊರಗಡೆ ಅಂಗಣದಲ್ಲಿ ಒಂದು ಮೆರವಣಿಗೆಯ ಮೂಲಕ ಕರ್ಕೊಂಡು ಹೋಗಿ ಮತ್ತೆ ಪುನಃ ಅವರಿಗೆಲ್ಲ ಇಲ್ಲಿಯ ಸಿಬ್ಬಂದಿ ವರ್ಗಕ್ಕೆ ಹಾಗೆ ಗುತ್ತಿನವರಿಗೆ ಎಲ್ಲರಿಗೆ ಪ್ರಸಾದ ಕೊಡುವಂಥ ಒಂದು ಗಂಧ ಪ್ರಸಾದ ಕೊಡುವಂಥ ವ್ಯವಸ್ಥೆ ಇದೆ. ಇದು ಚೆಂಡು. ಇದು 1ನೇ ಚೆಂಡು, 2ನೇ ಚೆಂಡು, 3ನೇ ಚೆಂಡು, 4ನೇ ಚೆಂಡು, 5ನೇ ಚೆಂಡು. ಅದು ಕಡೆ ಚೆಂಡು ಅಂತ. ಕಡೆ ಚೆಂಡಿನ ದಿವಸ ಸುಮಾರು ಸಾವಿರಾರು ಜನ ಬರ್ತಾರೆ, ಲಕ್ಷದವರೆಗೂ ಮುಟ್ತಾರೆ. ಅಂತಹ ವಿಶೇಷ ಆ ದಿವಸ ಒಂದು ಬೆಳಿಗ್ಗಿನಿಂದಲೇ ರಾತ್ರಿಯವರೆಗೂ, ಇಡೀ ರಾತ್ರಿ ಆ ದಿವಸ ಕಾರ್ಯಕ್ರಮ ಇರ್ತದೆ, ಬೆಳಗಿನವರೆಗೆ ಇರ್ತದೆ. ಅದರಿಂದ ಸಾಕಷ್ಟು ಜನ ಬರ್ತಾರೆ. ಪ್ರತಿ ಚೆಂಡಿನ ಉತ್ಸವ ದಿವಸ ಕೂಡ ರಾತ್ರಿ ಉತ್ಸವದ ಸಮಯದಲ್ಲಿ ರಥ ಇದೆ. 1ನೇ ದಿವಸಕ್ಕೆ ಕುಮಾರ ರಥ, 2ನೇ ದಿವಸಕ್ಕೆ ಹೂವಿನ ತೇರು, 3ನೇ ದಿವಸಕ್ಕೆ ಸೂರ್ಯಮಂಡಲ, 4ನೇ ದಿವಸ ಚಂದ್ರಮಂಡಲ, 5ನೇ ದಿವಸ ಆಳು ಪಲ್ಲಕ್ಕಿ, ಜೊತೆಗೆ ಬೆಳ್ಳಿ ರಥವನ್ನು ಕೂಡ ಎಳೆಯುವಂಥ ಪದ್ಧತಿ ಇದೆ. ಇದೆಲ್ಲ ಆಗುವಾಗ ಮತ್ತೆ ಪಲ್ಲಕ್ಕಿ ಸುತ್ತು ಅಂತ ಇದೆ. ಕಡೆ ಎಲ್ಲ ದಿವಸ ಚೆಂಡಿನಲ್ಲಿ 3 ಸುತ್ತು ಬರ್ತದೆ. ಕಡೆ ಚೆಂಡಿನ ದಿವಸ ಮಾತ್ರ 16 ಸುತ್ತು ಪಲ್ಲಕ್ಕಿ ಸುತ್ತಿದೆ. ಅದು ವಿಶೇಷ. ಅಂದರೆ ಒಂದು ಬೆಳಿಗ್ಗೆ 7 ಗಂಟೆ 8 ಗಂಟೆವರೆಗೂ ಆಗೋದುಂಟು ಕೆಲವು ಸಲ. ಚೆಂಡು ತಯಾರಿ ಮಾಡುವಂತಕ್ಕೆ ಒಂದು ಸಮಗಾರರಿದ್ದಾರೆ, ಅವರೇ ತಯಾರು ಮಾಡ್ತಾರೆ. ಮೊದಲೇ ಬಂದು ಇಲ್ಲಿ ಹೇಳಿ ಪ್ರಸಾದ ತಗೊಂಡು ಹೋಗ್ತಾರೆ, ಮತ್ತೆ ಅವರು ಅದನ್ನು ಮಾಡ್ತಾರೆ. ಮತ್ತೆ ಅದಕ್ಕಿಂತ ಮೊದಲು ಆ ಚೆಂಡಿನ ಉತ್ಸವಕ್ಕೆ ಮೊದಲೇ ತಂದು ಕೊಡ್ತಾರೆ. ಕೊಟ್ಟ ನಂತರ ಇಲ್ಲಿಂದ ಅದನ್ನು ಚೆಂಡಿನ ಗೆದ್ದಿಗೆ ಕೊಂಡೋಗುವಂಥ ವ್ಯವಸ್ಥೆ ಇದೆ. ಅದೇ ಕಟ್ತಾರೆ, ಅವರೇ ತಗೊಂಡು ಬರ್ತಾರೆ. ಅದಕ್ಕಾಗಿ ವಿಶೇಷ ಏನಿಲ್ಲ, ಅವ್ರು ಮಾಡಿರ್ತಾರೆ, ತಗೊಂಡು ಬರ್ತಾರೆ. ಬಂದು ಇಲ್ಲಿ ಕೊಟ್ಟು ಅವರಿಗೆ ಪ್ರಸಾದ ಎಲ್ಲ ಕೊಡ್ತೇವೆ. ದೇವಸ್ಥಾನದ ಹೊತ್ತಿನ ಪ್ರಸಾದ ಉಂಟು. ನಂದಿನಿಡು ನಂದಿನಿಡು
ಚೆಂಡಿಗೆ ತುಂಬುವಲೆ ಒಲ್ಲೂರು ಮಲ್ಲೂರು ಹೊರಮೇಡಿ ಚೆಂಡು ತಪ್ಪಲೆ ಎಂತ ಈ ಸೈಡ್ ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇಸ್ಟೋರ್ನಿಂದ ಮೆಗಾ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ.